ನೆಚ್ಚಿನ ನಾಯಕರು, ಯುವಕರ ಕಣ್ಮಣಿ, ನಮ್ಮ JDS ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ನಿಖಿಲಣ್ಣವರ ಹುಟ್ಟುಹಬ್ಬದಂದು ಈ ದಿವಸ ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಕೂಡ ಇವತ್ತು ಕೆಂಗಲ್ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಅವ್ರಿಗೆ ಆರೋಗ್ಯ ಐಶ್ವರ್ಯ ಅಂತಸ್ತನ್ನು ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಅಧಿಕಾರವನ್ನು ಕೊಡಲಿ ಅಂತೇಳಿ ಈ ದಿವಸ ನಾವೆಲ್ಲ ಮುಖಂಡರುಗಳು ಬಂದು ಇವತ್ತು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಸರ್, JDS ಚನ್ನಪಟ್ಟಣದಲ್ಲಿ ಯಾಕೋ ವೀಕ್ ಆಗ್ತಾ ಇದೆ ಅಂತ ಚರ್ಚೆ ನಡೀತಾ ಇದೆ, ಏನು ಹೇಳ್ತೀರಿ ಸರ್? ಆ ಥರ ಏನಿಲ್ಲ, ಖಂಡಿತ ಇವತ್ತು ನಮ್ಮ ಏನಾಗ್ತಿದೆ ಒಂದು ಆಫೀಸ್ ಮಾಡಬೇಕು ಅಂತೇಳಿ ಈಗಾಗಲೇ ನಮಗೆ ಸೂಚನೆಯನ್ನು ಹೈಕಮಾಂಡ್ ಕೊಟ್ಟಿದ್ದಾರೆ. ಅದಾದಮೇಲೆ ಖಂಡಿತ ನಮ್ಮ ಪಾರ್ಟಿಯ ಮುಖಂಡರುಗಳು, ಕಾರ್ಯಕರ್ತರುಗಳು ಸಕ್ರಿಯವಾಗಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಪಾರ್ಟಿಲಿ 20 ವರ್ಷ ಅಧಿಕಾರ ಇಲ್ಲ ಅಂದರೂ ಕೂಡ ನಮ್ಮ ಪಾರ್ಟಿ ಕಾರ್ಯಕರ್ತರುಗಳು ಸ್ಟ್ರಾಂಗ್ ಆಗಿರುವಂಥದ್ದು ನಿಮಗೆ ಗೊತ್ತಿದೆ. ಯಾರೇ ನಿಂತರೂ ಕೂಡ ಇವತ್ತು 70,000 80,000 ಸಾವಿರ ಮತದಾರರು ವೋಟ್ ಮಾಡುವಂಥದ್ದು ನಮ್ಮ JDS ಪಕ್ಷ. ಯಾವುದೂ ಕೂಡ ನಮ್ಮ ಪಾರ್ಟಿಯಲ್ಲಿ ಆ ಥರ ಡಲ್ಲಾಗಿದೆ ಅನ್ನೋ ಪದನೂ ಇಲ್ಲ. ಮುಂದಿನ ದಿನಗಳಲ್ಲಿ JDS ಪಕ್ಷ ಯಾವ ರೀತಿ ಮುಂದೆ ಬರುತ್ತೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ, ಕಾಣ್ತೀರ ತಾವು ಕೂಡ. ಆರೋಗ್ಯ, ಆಯುಸ್ಸು, ಅಧಿಕಾರ ಕೊಟ್ಟು ದೇವ್ರು ಕಾಪಾಡಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಸಂಘಟನೆ ಯಾವ ರೀತಿ ಮಾಡ್ತೀವಿ ಸರ್? ಸಂಘಟನೆ ಇನ್ನೂ ನೋಡ್ರಿ, ನಿಮ್ಗೆ ಅನುಮಾನ ಇರ್ಬೋದು, ಚೆನ್ನಾಗಿ ಆಯ್ತದ ನಾವು JDS, ನಿಮ್ಗೆ ಅನುಮಾನ ಅಷ್ಟೇ. ನಮ್ದು ಬಿದ್ದೈತದೆ, ತಿರ್ಗಿ ಒಂದೇ ಸಾರಿ ಹೇಳ್ತದ ಮೇಲಕ್ಕೆ. ನೋಡ್ತಾರೆ ಹೆಂಗೆ, ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಸ್ವಲ್ಪ ದಿನ ಕಾದ್ ನೋಡಿ ಅಂತ ಹೇಳಿ.